ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ಜಿ.ಪಿ. ಪಾಟೀಲ್ ತಾನೇ ಗಂಗಾ ಅಂತ ಒಪ್ಕೊಂಡ್ಬಿಟ್ರ. ಹಾಗಾದ್ರೆ ಇಲ್ಲಿ ಗಾಯತ್ರಿ ದೇವಿಗಿಂತ ಜಿ.ಪಿ. ಪಾಟೀಲೇ ನಿಜವಾದವಲ್ಲನ್ನ. ಭಾರ್ಗವಿ ಶಾಕ್ ಆಗಿದ್ಯಾಕೆ, ಅರ್ಜುನ್ ರೊಚ್ಚಿಗೆತ್ತದ್ಯಾಕೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಜೊತೆಗೆ ಇಲ್ಲೇನಾದ್ರೂ ಜಿ.ಪಿ. ಪಾಟೀಲ್ ಗಾಯತ್ರಿ ದೇವಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಿದಾರ, ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಯನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸರು ಬಂದಿದ್ದಾರೆ. ಬಿಕಾಸ್ ಅಲ್ಲಿ ಜಿ.ಪಿ. ಪಾಟೀಲ್ ಕೊಡ್ದಂಥ ಮಜ್ಜಿಗೆಯಲ್ಲಿ ಏನು ಮಿಕ್ಸ್ ಆಗಿತ್ತು, ಅದರಿಂದಾಗಿ ಜಿ.ಪಿ. ಪಾಟೀಲ್ ಅಪ್ಸೆಟ್ ಆಗಿದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ನಡೀತದೆ. ಹಾಗಾಗಿ ಭಾರ್ಗವಿಯನ್ನೇ ಊಟ ತಂದ್ಕೊಟ್ಟಿರುವುದರಿಂದಾಗಿ ಭಾರ್ಗವಿಯನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸರು ಬಂದಿದ್ದಾರೆ. ಈ ಒಂದು ವಿಷಯ ಕೇಳಿದ್ದೆ ಭಾರ್ಗವಿ ಮನೆಯವರು ಎಲ್ಲರೂ ಶಾಕ್ ಆಗ್ತಾರೆ. ಜಿ.ಪಿ. ಪಾಟೀಲ್ಗೆ ಏನಾಯ್ತು ಅಂತ ಹೇಳಿ ಗಾಬರಿ ಆಗ್ತಾರೆ. ಈ ಕಡೆ ಭಾರ್ಗವಿ ಅತ್ತೆ ಬನ್ನಿ ಹೋಗೋಣ ಮಾವ ನೋಡ್ಬೇಕು ಅಂತ ಹೇಳಿದಾಗ, ನೀನೇ ಊಟಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀನೇ ನಾಟಕ ಮಾಡ್ತಿದ್ಯಾ ಭಾರ್ಗವಿ ಅಂತ ಹೇಳಿ ಬೃಂದ ಕೇಳ್ತಾರೆ. ಈ ಕಡೆ ಪೊಲೀಸ್ ಅವರು ಕೂಡ ಹೌದು ಮೇಡಮ್, ನಿಮ್ಮನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ, ಯಾಕಂದ್ರೆ ನೀವೇ ಅಲ್ವಾ ಊಟ ತಂದ್ಕೊಟ್ಟಿದ್ದು, ಅದರಲ್ಲೇ ಅಲ್ವಾ ಇದು ಮಿಕ್ಸ್ ಆಗಿರೋದು, ಹಾಗಾಗಿ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಬನ್ನಿ ಅಂತ ಹೇಳಿ ಹೇಳ್ಕೊಂಡು ಹೋಗೋದಕ್ಕೆ ಸಿದ್ಧವಾಗ್ತಾರೆ. ಇನ್ನೇನು ಪೊಲೀಸ್ ಅವರ ಅತಿಥಿ ಆಗಬೇಕಾಗಿರುತ್ತೆ ಭಾರ್ಗವಿ. ಬಟ್ ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಡ್ತಾರೆ. ಅರ್ಜುನ್ ಎಂಟ್ರಿ ಕೊಟ್ಟಿದ್ದೆ ಎಲ್ಲ ಕರ್ಕೊಂಡು ಹೋಗ್ತಿದ್ರ ಭಾರ್ಗವಿಯನ್ನ. ಏನಾಯ್ತು ಅಂತ ಕೇಳಿದಾಗ, ನಿಮ್ಮ ತಂದೆಗೆ ಊಟಕ್ಕೆ ಮಿಕ್ಸ್ ಮಾಡಿಬಿಡ್ತಾಳೆ, ಇದರಿಂದಾಗಿ ಜಿ.ಪಿ. ಅಪ್ಸೆಟ್ ಆಗಿದ್ದಾರೆ, ಜಿ.ಪಿ. ಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ, ಜಿ.ಪಿ. ಏನಾದರೂ ಆದರೆ ಖಂಡಿತವಾಗ್ಲೂ ನಾನಂತೂ ಬದುಕೋದಿಲ್ಲ ಅರ್ಜುನ್ ಅಂತ ಹೇಳಿ ನಿರ್ಮಲ್ ಅವರು ಹೇಳಿದಾಗ, ಏನಾಯ್ತು ಡ್ಯಾಡ್ಗೆ ಅಂತ ಅರ್ಜುನ್ ಕೇಳ್ತಿದಾರ. ಇತ್ತ ಕಡೆ ಭಾರ್ಗವಿ ತಗೊಂಡೋಗಿರ್ತಕ್ಕಂಥ ಊಟದಲ್ಲಿ ಮಿಕ್ಸ್ ಆಗಿತ್ತಂತೆ, ಅದನ್ನು ತಿಂದು ಮಾವಂಗ ಆ ರೀತಿ ಆಗದೆ ಅಂತ ಬೃಂದ ಕೂಡ ಹೇಳ್ತಾರೆ. ಇತ್ತ ಕಡೆ ಅರ್ಜುನ್ಗೆ ಅದನ್ನು ನಂಬೋದಕ್ಕೆ ಕಷ್ಟ ಆಗ್ತದೆ, ಅದೇ ಕಾರಣಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾವು ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಇನ್ಸ್ಪೆಕ್ಟರ್ ಕೂಡ ಹೇಳಿದಾಗ, ಅದು ಹೇಗೆ ಕರ್ಕೊಂಡು ಹೋಗ್ತೀರಾ, ನಿಮ್ಮ ಹತ್ರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನೋಟಿಸ್ ಏನಾದರೂ ಇದೆಯಾ, ಏನಾದರೂ ತೊಗೊಂಡು ಬಂದಿದ್ರಾ ಅಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಭಾರ್ಗವಿ ತಗೊಂಡೋಗಿರ್ತಕ್ಕಂಥ ಊಟದಲ್ಲಿ ಈ ರೀತಿ ಆಗಿರ್ಬೋದು, ಬಟ್ ಭಾರ್ಗವಿನೇ ಅದಕ್ಕೆ ಆ ರೀತಿ ಮಿಕ್ಸ್ ಮಾಡಿದ್ದಾರೆ ಅನ್ನೋದನ್ನ ಬೇರೆ ಯಾರಾದರೂ ನೋಡಿದಾರ, ಮನೇಲಿ ಯಾರಾದರೂ ನೋಡಿದ್ರಾ ನೀವು ಅಂತ ಮನೆಯವ್ರನ್ನೂ ಕೂಡ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಭಾರ್ಗವಿ ತಗೊಂಡೋಗಿರೋ ಊಟದಲ್ಲಿ ಆ ರೀತಿ ಆಗಿದೆ ಅಂತ ಅಂದ್ಕೊಂಡ್ರು, ಅದು ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಮೇಲೆ ಆ ರೀತಿ ಯಾರಾದರೂ ಮಿಕ್ಸ್ ಮಾಡಿರ್ಬಹುದಲ್ವಾ, ಮನೆಯಿಂದನೇ ಮಿಕ್ಸ್ ಆಗಿದೆ ಅಂತ ಏನು ಗ್ಯಾರಂಟಿ. ಜೊತೆಗೆ CCTV ಫುಟೇಜನ್ನು ನಾನು ನೋಡಬೇಕಾಗತ್ತೆ, ಪೊಲೀಸ್ ಸ್ಟೇಷನ್ಗೆ ಊಟ ಬಂದ ಮೇಲೆ ಅಪ್ಪಂಗೆ ತಲುಪೋ ತನಕ ಏನಾಯಿತು ಅನ್ನೋದನ್ನು ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಇದನ್ನೆಲ್ಲ ಚೆಕ್ ಮಾಡಿದ್ರ ಅಂದಾಗ ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳ್ತಾರೆ. ನಾನೇ ಇದನ್ನು ತುಂಬ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿ ಸೀರಿಯಸ್ ಆಗಿ ಅಂತ ಹೇಳಿ ನಿಮ್ಮ ಕಮಿಷನರ್ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ, ಏನು ಸರಿ ಇದಕ್ಕೆಲ್ಲ ಕಮಿಷನರ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ಏನೋ ಊಟದಲ್ಲೇ ಏನೋ ಆಗಿತ್ತು ಅನಿಸುತ್ತೆ, ಹೇಗೂ ಬಿಸಿಲಲ್ವಾ, ಹಾಗಾಗಿ ಊಟ ಹಳೇದಾಗಿತ್ತೇನೋ, ಅದರಿಂದ ಫುಡ್ ಆಗಿ ಏನೋ ಆಗಿರಬಹುದು, ಪರವಾಗಿಲ್ಲ ಬಿಡಿ, ಇನ್ನು ಮುಂದೆ ಎಚ್ಚರಿಕೆಯಿಂದ ಊಟ ಕಳಿಸಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೋಗ್ಬಿಡ್ತಾರೆ. ಇತ್ತ ಕಡೆ ನಿರ್ಮಲ್ ಅವರು, ಏನದಲ್ಲ ಅರ್ಜುನ್, ಅವಳು ಮಾಡಿರುವುದಕ್ಕೆ ಶಿಕ್ಷೆ ಆಗಬೇಕು ಅಂತ ಅಂದ್ಕೊಂಡೆ, ನೀನು ನೋಡಿದ್ರೆ ಅವಳನ್ನು ಹಾಗೆ ಸುಮ್ಮನೆ ಬಿಟ್ಬಿಟ್ಟಿಯಲ್ಲ ಅಂತ ನಿರ್ಮಲ್ ಅವ್ರು ಕೇಳ್ತಾರೆ. ಈ ಕಡೆ ಸಾಕ್ಷಿ ಅವ್ರು ಕೂಡ, ಅವಳು ಇವತ್ತು ಮಾವಂಗೆ ಆ ರೀತಿ ಮಾಡಿದ್ಲು, ಮತ್ತೆ ಮನೆಯವ್ರಿಗೂ ಆ ರೀತಿ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ, ನೀನು ಯಾಕೆ ಅವಳನ್ನು ಕಾಪಾಡೋಕೆ ಹೋದೆ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾರೆ. ಬಟ್ ಅರ್ಜುನ್ ಮಾತ್ರ ಇದರಲ್ಲಿ ಭಾರ್ಗವಿ ತಪ್ಪೇ ಇಲ್ವಲ್ಲ ಅಂತ ಕೂಡ ವಾದಿಸ್ತಾರೆ. ನಂತರ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ. ಈ ಕಡೆ ಭಾರ್ಗವಿ, ಥ್ಯಾಂಕ್ಸ್ ಅರ್ಜುನ್, ಯಾರೂ ಕೂಡ ನನ್ನನ್ನು ನಂಬದೇ ಇದ್ದಾಗ ನೀವು ನನ್ನನ್ನು ನಂಬಿದ್ರೆ ಅಲ್ವಾ, ತುಂಬಾ ಥ್ಯಾಂಕ್ಸ್ ಅಂದಾಗ ನಾನು ನಿಮ್ಮನ್ನು ನಂಬಿ ನೀವು ಈ ರೀತಿ ಮಾಡಿಲ್ಲ ಅಂತ ನಿಮ್ಮನ್ನು ಕಾಪಾಡಿದ್ದಲ್ಲ, ಮತ್ತೆ ನೀವು ಇದನ್ನು ನಮ್ಮನೆಯವ್ರ ಮೇಲೆ ಯಾರ ಮೇಲೋ ಹಾಕಿ ಬುಟ್ಟು ಮಾಡಿ ತೋರಿಸ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡಿಬಿಡ್ತೀರಾ, ನಮ್ಮನೆಯವ್ರನ್ನ ಕಾಪಾಡ್ಕೋಬೇಕು ಅನ್ನೋ ಒಂದೇ ರೀಸನ್ಗೆ ನಾನಿವತ್ತು ನಿಮ್ಮನ್ನು ಸೇವ್ ಮಾಡಿದ್ದು ಅಷ್ಟೇ ಅಂತ ಹೇಳಿ ಅರ್ಜುನ್ ಹೇಳಿದಾಗ, ಪ್ಲೀಸ್ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ, ಈ ಮನೆಯವರು ಹಾಗೆ ಮಾವ ನಮ್ಮ ಮನೆಯವ್ರಲ್ವಾ, ಅವ್ರು ಚೆನ್ನಾಗಿರಬೇಕು ಅಂತ ಹೇಳಿ ನನಗೂ ಅನ್ಸುತ್ತಲ್ವ, ಅವ್ರು ಚೆನ್ನಾಗಿರೋದೇ ನನಗೂ ಮುಖ್ಯ ಅಲ್ವಾ ಅಂದಾಗ, ದಯವಿಟ್ಟು ನೀವು ಡ್ಯಾಡ್ ವಿಷಯಕ್ಕೆ ಬರದೆ ದೂರ ಇದ್ರೇ ಒಳ್ಳೇದು ಅಂತ ಹೇಳಿ ಅರ್ಜುನ್ ಹೇಳಿಬಿಡ್ತಾರೆ. ಇತ್ತ ಕಡೆ ಜಿ.ಪಿ. ಪಾಟೀಲ್ನ ಭೇಟಿ ಮಾಡೋದಕ್ಕೆ ಗಾಯತ್ರಿ ದೇವಿ ಬಂದಿದ್ದಾರೆ. ಗಾಯತ್ರಿ ದೇವಿ ಬಂದಿದ್ದೆ, ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು, ಅದಕ್ಕೆ ಒಂದು ಸಣ್ಣ ಟೆಸ್ಟ್ ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ಇನ್ನೂ ಕೂಡ ಬದಲಾಗಿಲ್ವ, ನನ್ನನ್ನು ಒಟ್ಟಿಗೆ ಸಾಯಿಸ್ಬಿಡು, ಯಾಕೆ ಈ ರೀತಿ ಸಂಕಟ ಕೊಡ್ತೀಯಾ, ಏನಾಗಿದೆ, ನಾನು ಏನು ಮಾಡಿದ್ದೀನಿ ನಿನಗೆ ಅಂತ ಅವತ್ತು ರವೀಂದ್ರನ್ನ ನಾನು ನಿಮ್ಮ ಅಣ್ಣನ ಕಾರಣಕ್ಕೆ ಆ ಒಂದು ಕೋರ್ಟಿಂದ ಹೊರಗಡೆ ತಳ್ದೆ, ಅವ್ನು ಯಾವತ್ತೂ ನ್ಯಾಯದ ಪರವಾಗಿದ್ದ, ನಾನು ಇವತ್ತು ಮಾಡಿರೋ ಕರ್ಮಕ್ಕೆ ಇವತ್ತು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಜಿ.ಪಿ. ಪಾಟೀಲ್ ಹೇಳ್ತಾರೆ. ಪರವಾಗಿಲ್ವಲ್ಲ, ಕೊನೆಗೂ ಜ್ಞಾನೋದಯ ಆಯ್ತಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ಹೇಳಿದಾಗ, ಹೌದು ನನಗೇನೂ ಆಯಿತು, ಆದರೆ ನಿನಗೆ ಯಾವತ್ತೂ ಆಗೋದಿಲ್ಲ ಬಿಡು, ನೀನು ಮಾಡಿರೋ ಕರ್ಮಕ್ಕೆ ಖಂಡಿತ ನೀನು ಅನುಭವಿಸ್ತೀಯ, ಇದಕ್ಕಿಂತ ಜಾಸ್ತಿ ಅನುಭವಿಸ್ತೀಯ ಅಂತ ಹೇಳಿ ಜಿ.ಪಿ. ಪಾಟೀಲ್ ಹೇಳ್ತಾರೆ. ಇತ್ತ ಕಡೆ ಗಾಯತ್ರಿ ದೇವಿಯವರು ಸಿಡಿದೇಳ್ತಾರೆ. ಇತ್ತ ಕಡೆ ಜಿ.ಪಿ. ಪಾಟೀಲ್ ಕೂಡ ನಗೋಕ್ಕೆ ಶುರು ಮಾಡ್ತಾರೆ. ನೀನು ಏನೇ ಮಾಡಿದ್ರು ಕೂಡ ಇದರಿಂದ ನೀನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಖಂಡಿತ ನೀನು ಲಾಕ್ ಆಗೇ ಆಗ್ತೀರ, ಮಾಡಿರೋ ಕರ್ಮಕ್ಕೆ ಪ್ರತಿಫಲವನ್ನು ಅನುಭವಿಸ್ತೀಯ ಅಂತ ಹೇಳಿ ಹೇಳಿದಾಗ, ಇನ್ನೂ ಕೂಡ ನಿನಗೆ ಕೊಬ್ಬು ಕಡಿಮೆ ಆಗಿಲ್ಲ ಅಲ್ವಾ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ತದನಂತರ ನಿನ್ನನ್ನು ನೋಡೋದಕ್ಕೆ ಮುಖ್ಯವಾದವರು
ಒಬ್ಬರು ಬಂದಿದ್ದಾರೆ ಅಂತ ಹೇಳಿದ್ದೆ ಅಲ್ಲಿಗೆ ಆರ್ಕೆಯನ್ನು ಕರೆಸ್ತಾರೆ. ಇಲ್ಲಿ ಆರ್ಕೆಗೂ ಮತ್ತು ಜಿ ಪಿ ಪಾಟೀಲ್ಗೆ ಸ್ವಲ್ಪ ಕೂಡ ಆಗೋದಿಲ್ಲ. ಇಲ್ಲಿ ಬದ್ಧ ವೈರಿಗಳಾಗಿದ್ದಾರೆ. ಬಿಕಾಸ್ ಇಲ್ಲಿ ಜಿ ಪಿ ಪಾಟೀಲ್ ಅವರು ಆರ್ಕೆಯನ್ನು ಇಲ್ಲಿ ಇದ್ದಾಗ ಯಾವುದೋ ಒಂದು ಕೇಸಲ್ಲಿ ಸೆಕ್ಸ್ ಹಾಕಿ ಅವ್ರ ಮನೆಯವ್ರಿಗೆ ಅವ್ರಿಗೆಲ್ಲ ತೊಂದರೆ ಕೊಟ್ಟಿದ್ರು. ಅದರಿಂದ ಅಪಮಾನಕ್ಕೊಳಗಾದಂಥ ಅವರು ಡೆಲ್ಲಿಗೆ ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ಬೆಳೆದು ಐ ಪ್ರೊಫೈಲ್ ಕೇಸನ್ನು ತಗೊಂಡು ದೊಡ್ಡ ಲಾಯರ್ ಆಗಿದ್ರು. ಈಗ ಜಿ ಪಿಯ ಒಂದು ಕೇಸ್ ಬಂದಿದೆ ಅಂತ ಗೊತ್ತಾಗ್ತಿದ್ದಾಗೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಜಿ ಪಿ ಮೇಲೆ ಎಷ್ಟು ಸೇಡಿದೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಆರ್ಕೆ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇವತ್ತು ನಾನು ಇದ್ದೀನಿ ಅಂದರೆ ಈ ರೀತಿ ಅದಕ್ಕೆಲ್ಲ ನೀನೇ ಕಾರಣ, ನೀನು ಮಾಡಿದ್ರಿಂದಾನೇ ಅಲ್ವಾ ನಾನು ಅಲ್ಲಿ ಹೋಗಿದ್ದು, ದೊಡ್ಡ ಐ ಪ್ರೊಫೈಲ್ ಕೇಸನ್ನು ತಗೊಳ್ತಕ್ಕಂಥ ಲಾಯರ್ ಆಗಿದ್ದು. ಆದರೆ ಇವತ್ತು ನಿನ್ನೂ ಈ ಸಂದರ್ಭದಲ್ಲಿ ಇದೆಯಾ ಅನ್ನೋದನ್ನು ನೋಡೋದಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಖಂಡಿತ ನಾನು ಈ ರೀತಿಯಾಗಿ ನಿನ್ನನ್ನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನೋಡು, ಒಂದೇ ಒಂದು ವಿಷಯನ ಒಪ್ಕೊಂಡ್ಬಿಡು, ಎಲ್ಲವೂ ಕೂಡ ಮುಗ್ದೋಗುತ್ತೆ. ಯಾಕಂದರೆ ನೀನು ಯಾವುದೇ ಕಾರಣಕ್ಕೂ ಈ ಕೇಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇಲ್ಲಿ ಆರ್ಕೆ ಹೇಳ್ತಿದ್ದಾಗ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾನು ತಪ್ಪು ಮಾಡದೇ ಇರೋದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತಾರೆ. ಜೊತೆಗೆ ನೀನು ಒಪ್ಕೊಳ್ಳೇಬೇಕಾಗತ್ತೆ ಜೆ ಪಿ, ನೀನೇ ಗಂಗಾ ಅಂತ ಒಪ್ಕೊಂಬಿಡು ಅಂತ ಹೇಳಿದಾಗ ಇಲ್ಲ, ಆ ರೀತಿ ಪಾಪದ ಕೆಲಸನ ನಾನು ಮಾಡಿಲ್ಲ, ನಾನು ಯಾವತ್ತೂ ಕೂಡ ಈ ಗಾಯತ್ರಿ ಅಂತ ಕ್ರೂರ್ಯ ಅಲ್ವೇ ಅಲ್ಲ, ನಾನು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಎಷ್ಟು ಜನಗಳ ಕಣ್ಣೀರಿದೆ, ದುಃಖ ಇದೆ, ಅಂಥ ಒಂದು ಪಾಪ ಕರ್ಮನ ನಾನು ಅನುಭವಿಸೋದಿಲ್ಲ ಅಂತ ಹೇಳಿ ಜೆ ಪಿ ಹೇಳಿದಾಗ ನೀನು ಒಪ್ಕೊಳ್ಳೇಬೇಕಾಗತ್ತೆ ಜೆ ಪಿ ಗಂಗಾ ಅಂತ. ಇಲ್ಲ ಅಂದರೆ ಇವತ್ತು ನಿನಗೆ ಹಾಕಿರೋಳು ನಿನ್ನ ಮನೆಯವ್ರ ಕತೆ ಮುಗಿಸೋದಿಲ್ಲ ಅಂತ ಏನಿಲ್ಲ ಅಲ್ವಾ. ನಮ್ಮ ಅಪ್ಪನೇ ದೇವರು ಅಂತ ಹೇಳ್ತಕ್ಕಂಥ ನಿನ್ನ ಮಗ, ನನ್ನ ಮಾವನೇ ದೇವತಾ ಮನುಷ್ಯ ಅಂತ ಹೇಳ್ತಕ್ಕಂಥ ನಿನ್ನ ಸೊಸೆ ಜೊತೆಗೆ ನನ್ನ ಗಂಡನೇ ಇಲ್ಲ ಅಂತಕ್ಕಂಥ ನಿನ್ನ ಹೆಂಡತಿ, ಎರಡನೇ ಹೆಂಡತಿ ನಿರ್ಮಲ, ಎಲ್ಲರ ಕಥೆಯನ್ನು ಕೂಡ ಒಟ್ಟಿಗೆ ಮುಗಿಸ್ಬಿಡ್ತೀನಿ. ರಾತ್ರಿ ಕಳೆದು ಬೆಳಗ್ಗೆ ಆಗೋದ್ರಲ್ಲಿ ಭೂಮ್ ಅಂದೋಗ್ತಾರೆ. ನೋಡು, ಯೋಚನೆ ಮಾಡು, ನೀನು ಮನೆಯವ್ರ ಮುಖ್ಯನ ಅಥವಾ ನೀನು ಸ್ವಾರ್ಥಿ ಆಗದೆ ನಿಸ್ವಾರ್ಥಿಯಾಗಿ ಮನೆಯವರನ್ನು ಕಾಪಾಡ್ತೀಯ ಅಂತ ಹೇಳ್ತಿದ್ದಾಗ ಈ ಕಡೆ ಕೊನೆಗೂ ಜಿ ಪಿ ಪಾಟೀಲ್ನ ತಾನೇ ಗಂಗಾ ಅಂತ ಹೇಳಿ ಒಪ್ಕೊಂಡೇ ಬಿಡ್ತಾರೆ. ಈ ಕಡೆ ಗಾಯತ್ರಿ ದೇವಿ ಹೊರಗಡೆ ಬರ್ತಿದ್ದಾಗೆ ಭಾರ್ಗವಿ ಎಲ್ಲಿಗೆ ಬರ್ತಾಳೆ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ಏನು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂದಾಗ ಏನಾಗೋಯ್ತು, ಯಾವ ಜೀವ ಏನು ತೊಂದರೆ ಆಯಿತು ಅಂತ ನೋಡೋದಕ್ಕೆ ಬಂದಿದ್ಯಾ ಭಾರ್ಗವಿ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ನೋಡು, ನೀನು ಪಾಪ ಕರ್ಮ ತುಂಬ್ತಾ ಇದೆ, ಖಂಡಿತವಾಗ್ಲೂ ಇದರಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಟೈಮ್ ನಿಂದಾಗಿರ್ಬೋದು, ಮೆರಿತಾ ಇರ್ಬೋದು, ಖಂಡಿತವಾಗ್ಲೂ ನಿನಗೆ ಖಂಡಿತ ಚಟ್ಟ ಕಟ್ಟೆ ಕಟ್ತೀನಿ. ನಿನ್ನನ್ನಂತೂ ಇದರಿಂದ ಎಸ್ಕೇಪ್ ಮಾಡಿಸೋದಕ್ಕೆ ನಾನು ಬಿಡುವುದಿಲ್ಲ, ನಿನಗೆ ಸರಿಯಾದ ಶಿಕ್ಷೆ ಆಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಹೌದಾ, ನಾನು ತಪ್ಪು ಮಾಡಿದ್ರೆ ತಾನೆ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ನೀನು ಗಂಗಾ ಅನ್ನೋದನ್ನು ಎಲ್ಲರೂ ಮುಂದೆ ಸಾರಿ ಹೇಳಿಸ್ತೀನಿ, ಸಾರಿ ಎಲ್ರಿಗೂ ಕೂಡ ಹೇಳಬೇಕು ನೀನೇ ಗಂಗಾ ಅಂತ ಒಂದು ಪರಿಸ್ಥಿತಿಗೆ ನೀನು ಹೋಗ್ತೀಯ. ನೀನು ಗಂಗಾ ಅನ್ನೋ ಮುಖವಾಡವನ್ನು ಎಲ್ಲರ ಮುಂದೆ ಕಳ್ಸಿಡ್ತೀನಿ ನಾನು ಅಂದಾಗ ಏನೋ ನಾನು ಗಂಗಾನ ಇರು ಒಂದು ನಿಮಿಷ ಅಂತ ಹೇಳ್ಕೊಂಡು ಹೋಗಿ ಒಬ್ಬ ಕಾನ್ಸ್ಟೇಬಲ್ ಹತ್ರ ನಾನು ಗಂಗಾ ನಂಬಿ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದಾಗ ಏನ್ರಿ ಮೇಡಮ್ ನಿಮ್ಗೆ ಹುಚ್ಚಿಡ್ದಿದೆ, ಅವಳಿಗೆ ಜೆ ಪಿ ಸರ್ ಆಲ್ರೆಡಿ ತಾನೇ ಗಂಗಾ ಅಂತ ಒಪ್ಕೊಂಡು ಆಯಿತು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ್ದೆ ಭಾರ್ಗವಿ ಶಾಕ್ ಆಗ್ತಾಳೆ. ಇತ್ತ ಕಡೆ ಜಿ ಪಿ ಪಾಟೀಲ್ನ ನೋಡೋದಕ್ಕೆ ಅರ್ಜುನ್ ಬಂದಿದ್ದಾರೆ. ಅರ್ಜುನ್ಗೆ ಗೊತ್ತಾಗುತ್ತೆ ಜಿ ಪಿ ಪಾಟೀಲ್ ಗಂಗಾ ಅಂತ ಒಪ್ಕೊಂಡಿದ್ದಾರೆ ಅಂತ. ಯಾಕೆ ಡ್ಯಾಡಿ ಈ ರೀತಿ ಒಪ್ಕೊಂಡ್ರಿ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವಲ್ಲ ಗಂಗಾ ಅನ್ನೋದು, ಆದರೆ ಭಾರ್ಗವಿನೇ ಈ ರೀತಿ ಮಾಡಿಸ್ತಿರೋದಲ್ವಾ ಅಂದಾಗ ಪ್ಲೀಸ್ ಅರ್ಜುನ್ ದಯವಿಟ್ಟು ಸುಮ್ಮನೆ ಯಾರನ್ನು ಹೇಳ್ತಾ ಇರಬೇಡ, ನಾನೇ ಇಷ್ಟು ದಿನ ಸುಳ್ಳು ಹೇಳ್ತಿದ್ದೆ, ಈಗ ಇನ್ನು ಸುಳ್ಳು ಹೇಳೋದು ಬೇಡ ಅಂತ ಸತ್ಯ ಒಪ್ಕೊಂಡಿದ್ದೀನಿ, ನಾನೇ ಗಂಗಾ, ಇಷ್ಟು ದಿನ ಮಾಡಿದ್ದಕ್ಕೆಲ್ಲ ನಾನೇ ಕಾರಣ ಅಂದಾಗ ನನ್ನ ಡ್ಯಾಡಿನು ಅಂತ ಗೊತ್ತಿದೆ. ನೀವು ಹೇಳಿದ್ರು ಕೂಡ ನಾನು ಇದನ್ನು ನಂಬೋದಿಲ್ಲ, ನಿಮ್ಮನ್ನು ಬೆದರಿಸಿ ಆ ರೀತಿ ಮಾಡಿದ್ದಾರೆ, ನಾನು ಕೋರ್ಟಲ್ಲಿ ನಿಮ್ಮನ್ನು ಉಳಿಸ್ಕೋತೀನಿ, ಕಾಪಾಡ್ಕೋತೀನಿ, ನೀವು ತಪ್ಪು ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ. ಅತ್ತ ಕಡೆ ಭಾರ್ಗವಿ ಕೂಡ ತನ್ನ ಮಾವನ್ನ ಜೈಲಿಂದ ಬಿಡಿಸ್ಕೊಂಡು ಬಂದೇ ತೀರ್ತೀನಿ ಅಂತ ಶಪಥ ಮಾಡ್ತಿದ್ದಾಳೆ ಗಾಯತ್ರಿ ದೇವಿ ಮುಂದೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.